ನಿಮ್ಮ ಬಗ್ಗೆ ಹೇಳಿ. ನಿಮಗೆ ಮದುವೆ ವಿಷಯ ಬಂದ ತಕ್ಷಣ ಯಾವ ಥರ ಹುಡುಗಿ ಸಿಗಬೇಕು, ಆ ಹುಡುಗಿ ಹೇಗಿರಬೇಕು ಅಂತ ಏನಾದರೂ ಅಂದ್ಕೊಂಡಿರ್ತೀರಲ್ವಾ, ಅದನ್ನು ಹೇಳಿ. ಅದಕ್ಕೆ ತಕ್ಕ ಹುಡುಗಿ ನಾನಾಗಿದ್ರೆ ಮುಂದಿನ ವಿಚಾರದ ಬಗ್ಗೆ ಎಲ್ಲ ಮಾತಾಡ್ಬೋದು. ಇಂಟ್ರೆಸ್ಟಿಂಗ್. ಕರೆಕ್ಟೇ. ನಾವು ಮದುವೆ ಆಗೋಕ್ಕೂ ಮುಂಚೆ ನಮ್ಮ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನಗೂ ಕೆಲವು ಎಕ್ಸ್ಪೆಕ್ಟೇಷನ್ಗಳಿದ್ದಾವೆ. ನನಗೆ ಬೇಕಾಗಿರೋ ಹುಡುಗಿ ನೀವು ಅನ್ಕೊಂಡಿರೋಂಥ ಗುಣ ಇರೋ ಹುಡುಗಿ ನಾನಲ್ಲ. ಒಂದ್ಸಲ ಆ ಕಡೆ ನೋಡಿ. ನೀವು ಅನ್ಕೊಂಡಿರೋ ಎಲ್ಲ ಕ್ವಾಲಿಟೀಸು ಅವಳಿಗಿದೆ. ನನ್ನ ಯೋಚನೆನೇ ಬೇರೆ ಇದೆ ಸರ್. ನೀವು ಗೀತನ್ನ ಮದುವೆ ಮಾಡ್ಕೊಳ್ಳಿ. ಚೆನ್ನಾಗಿ ಯೋಚನೆ ಮಾಡಿ, ಅವಳೇ ನಿಮಗೆ ಬೆಸ್ಟ್ ಚಾಯ್ಸ್. ಮಾತಾಡ್ಕೊಂಡ್ರ? ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡ್ರ? ಎವ್ರಿಥಿಂಗ್ ಇಸ್ ಫೈನ್. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಒಬ್ರಿಗೊಬ್ರು ತುಂಬಾ ಇಷ್ಟ ಆಗಿರೋ ಕಾಣಿಸ್ತಾ ಇದೆ. ಅಂದ್ರೆ ಅದು ನಾನೊಂದ್ಸರಿ ಮನೆಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಮಾತಾಡಿ ನಿಮ್ಗೆ ವಿಷಯ ತಿಳಿಸ್ತೀನಿ. ಖಂಡಿತ ಅಪ್ಪ. ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ಮಾತಾಡ್ಬೇಕಲ್ವಾ. ಅಪ್ಪ ಅಮ್ಮನ್ಗಿಷ್ಟ ಇಲ್ಲ ಅಂದ್ರೆ ಅವ್ರ ಅಭಿಪ್ರಾಯ ಕೇಳ್ಕೊಳ್ದೆ ಮಾಡ್ಕೊಳ್ಳೋದು ತಪ್ಪೇ ಅಲ್ವಾ. ನೀವು ಮಾತಾಡ್ಕೊಂಡೇ ಹೇಳಿ. ಒಳ್ಳೆ ಸುದ್ದಿಗೋಸ್ಕರ ನಾನು ಎದುರು ನೋಡ್ತೀನಿ. ಸರಿ, ನಾವು ಬರ್ತೀವಿ ಆಂಟಿ. ಹಾ, ನಾವು ಹೋಗಿ ಬರ್ತೀವಿ. ಬಾಬಾ, ಈ ಮದ್ವೆ ಆಗ ಸಾಲದವ್ರನ್ನ ಹಿಡಿಯಾಕ ನಂಗಂತೂ ಸಾಕಾಗೈತಿ. ಹೋಗ್ಲಿ ಬಿಡು, ಸಾಲನಾದ್ರೂ ವಸೂಲಿ ಆಯ್ತಲ್ಲ. ಏ ಲತಾ, ನಾವು ಬಂದು ಒಂದ್ ತಾಸಾತು. ಇಲ್ಲಿವರೆಗೂ ಈ ಮುಖಕ್ಕ ಒಂದು ಕಾಫಿ ಚಾ ಸಿಗ್ಲಿಲ್ಲ. ಬಂದೆ ಜಿ, ಬಂದೆ. ತಗೊಳ್ಳಿ. ಏಯ್, ಕಾಫಿಗೆ ಯಾಕೆ ಇಷ್ಟು ಸಕ್ರಿ ಹಾಕಿ? ಅಂದ್ರೆ ಅತ್ತೆ, ಅದು ಅರ್ಥ ಆಯ್ತು ಬಿಡ. ನಾವ್ 2 ದಿನ ಊರಾಗಿಲ್ಲ ಅಂತ ಮಿತಿ ಮೀರಿ ಎಲ್ಲ ಬಳಸಕ್ ಹತ್ತೀರಿ ಏನು? ಅದಲ್ಲ ಅತ್ತೆ, ನೀವಿದ್ದಾಗ ಲೀಟರ್ ಗಟ್ಲೆ ಹಾಲ್ ತರಿಸ್ತಾ ಇದ್ರಿ ಅಲ್ವಾ. ಆ ಹಾಲು ಅವನು ದಿನ 3 ಪ್ಯಾಕೆಟ್ ಹಾಲು ಹಾಕಿ ಹೋಗ್ತಾ ಇದ್ದ. ಹಾಲು ಸುಮ್ನೆ ಹಾಳಾಗತ್ತೆ ಅಂತ ನೀರ್ ಬೆರೆಸ್ತೇನೆ ಕಾಫಿ ಮಾಡ್ತಾ ಇದ್ದೆ. ಅಂದ್ರ ಈ 2 ದಿನ ನೀವ್ ಹಾಲಿಗೆ ನೀರು ಬೆರೆಸ್ದನ ಕಾಫಿ ಮಾಡ್ಕೊಂಡ್ ಕುಡಿದ್ರ? ನಿನ್ ಕೈಯಾಗ ಕೊಟ್ರ ಈ ಮನಿ ಗತಿ ಏನ? ಹಾಲು ಅವನಿಗೆ ಹೇಳಂತ ಹೇಳಿದ್ನಲ್ಲ, ಮನಿಯಾಗ ಯಾರು ಇಲ್ಲ, ಅರ್ಧ ಲೀಟರ್ ಕೊಡು ಸಾಕಂತ. ನಾನು ಹೇಳ್ದೆ ಅತ್ತೆ, ಆದ್ರೆ ಹಾಲು ಹಾಕಕ್ಕೆ ಹೊಸ ಹುಡ್ಗ ಬಂದಿದ್ದ ಅನ್ಸುತ್ತೆ. ಆದ್ರೆ ಅವನಿಗೆ ದಿನ ಹಾಲು ಹಾಕೋನು ಹೇಳಿಲ್ಲ. ಅವನ್ ನೋಡಿದ್ರೆ ಅವನ್ ಪಾಡಿಗೆ ಅವ್ನು ಹಾಲು ಹಾಕ್ಬಿಟ್ಟು ಹೋಗ್ತಾ ಇದ್ದ. ನಾನು ನೋಡ್ಲಿಲ್ಲ. ಹಾ, ನೋಡ್ಕೋ. ನನ್ನ ಆಸ್ತಿನೆಲ್ಲ ಆರ್ತಿ ಕರ್ಪೂರ ಎತ್ತಕ ಬಂದಿದ್ದೀನಿ. ತಿರುಪತಿ, ತಿರುಪತಿ. ಏನಮ್ಮ? ಏನಲ್ಲೇ? ನಾ 2 ದಿನ ಮನೆಯಾಗಿದ್ದಿಲ್ಲ, ಏನೇನ್ ಮಾಡಿದ್ರಿ? ನಿನ್ನ ಹೆಂಡತಿನ ಕರ್ಕೊಂಡು ಸಿನಿಮಾಕ್ ಹೋಗಿದ್ದಿ ಅಂತಿ? ಸಿನಿಮಾ ಗುಂಗಿನಾಗಿದ್ದೀರಾ ಹೆಂಗ? ಅಯ್ಯಯ್ಯೋ, ಸಿನಿಮಾಗೆ ತಿರ್ಗಾಡಕ್ ಹೋಗಿಲ್ಲಮ್ಮ, ಸುಮ್ನೆ ಪಾರ್ಕ್ ಕರ್ಕೊಂಡು ಹೋಗಿದ್ದೆ. ಹೋಗ್ತೀಯಪ್ಪ, ಪಾರ್ಕಿಗೆ ಹೋಗ್ತಿ. ಯಾಕೆ ಹೋಗಲ್ಲ ಹೇಳ? ಲತಾ, ಇವನ್ ಮ್ಯಾಲ್ ಮಾಡಿದ ಆಣಿ ಮರ್ತ್ ಬಿಟ್ಟಿ ಏನ್ ನೀನ? ಇಲ್ಲ ಅತ್ತೆ, ಅವರು ನನ್ ಕಿರುಬೆರಳನ್ನು ಮುಟ್ಟೇ ಇಲ್ಲ. ಇಷ್ಟು ದಿನ ಈ ಮನೆ ಪ್ರಶಾಂತವಾಗಿತ್ತು,
ಇನ್ಮೇಲಿಂದ ಅದು ಇರಲ್ಲ. ಏನ್ಲೇ 2 ದಿನ ಮನಿ ಪ್ರಶಾಂತವಾಗಿತ್ತ, ಈಗ ಆ ನೆಮ್ಮದಿ ಹೋಯ್ತಂತ ಯೋಚನೆ ಮಾಡಕತ್ತಿ? ಅಯ್ಯೋ ಹಂಗ ಅನ್ಕೊಳ್ತೀವ ಅಮ್ಮ. ನೀನಿಲ್ಲ ಅಂದ್ರೆ ರಾಣಿ ಇಲ್ದಿರೋ ಸಾಮ್ರಾಜ್ಯದಲ್ಲಿ ಪ್ರಜೆಗಳಿರೋ ತರ ಚಡ್ಪಡಿಸ್ತಾ ಇದ್ವಿ. ಹಿಂಗ ಮಾತಾಡೋದಕ್ಕ ನಿನ್ನ ನಂಬಿದ್ದಕ್ಕ ಈಕಿನ್ ಕರ್ಕೊಂಡ್ಬಂದು ನನ್ ಕೊತ್ತಿಗೆ ಕಟ್ಟಿ. ಏನ್ ಹುಟ್ಟಿದಿಲ್ಲ ನನಗ ಅಣ್ಣ? ತಂಗ್ಯವ, ಮದ್ವಿಗ್ ಹೋಗಕ್ ಮೊದ್ಲ ಮಕ್ಕಳಗ ನಿಮ್ ಭಾವಂಗ ಬೆರಳಾಗ ಕೊರಳಾಗ ಬಂಗಾರ ಹಾಕಿದ್ವಲ್ಲ, ಅದ್ರ ಲೆಕ್ಕ ನೋಡಿದಿ? ಹಾ, ಭಾವನ್ ಕೊಟ್ಟಿದ್ದೆಲ್ಲ ಇಸ್ಕೊಂಡಿದೀನಿ. ಅವ್ರ ಲೆಕ್ಕ ಸರಿಯಾಗೇ ಇದೆ. ಇನ್ನ ಬಾಲಾಜಿ ಅವನಿಗೆ ಒಡವೆ ಇಷ್ಟ ಇಲ್ಲ, ಅವನು ಕೊಡ್ಲೇ ಇಲ್ಲ. ಗೋವಿಂದಂಗ್ ಮಾತ್ರ ಕತ್ತಗ್ ಚೈನು, ಬೆರಳಿಗೆ ಉಂಗ್ರ ಅವನಿನ್ನು ವಾಪಸ್ ಕೊಟ್ಟಿಲ್ಲ. ಲೇ ಗೋವಿಂದ, ಗೋವಿಂದ! ಏನಮ್ಮ? ಏನಪ್ಪಾ, ಮನಿಗ್ ಬರೋಣ ಒಡವೆ ಎಲ್ಲ ಕೊಡ್ಬೇಕಂತ ಹೇಳಿನಲ್ಲ, ತೆಕ್ಕೊಡ್ ನಿಮ್ಮ ಅಮ್ಮಗ. ಅಮ್ಮ, ಈ ಉಂಗ್ರ ಯಾವಾಗ್ಲೂ ಹಾಕೊಂಡೇ ಇರ್ತೀನಿ ಅಲ್ವಾ, ಮತ್ತ್ಯಾಕೆ ತೆಗೆದುಕೊಡ್ಬೇಕು? ಹುಷಾರಾಗಿ ಇಟ್ಕೋತಿಯಲ್ಲ? ಹಾ. ಮತ್ ಕೊಳ್ಳಾಗಿನ್ ಸರ? ಅಮ್ಮ, ಅದು ಯಾಕ ತಡವರ್ಸಾಕತಿ? ಕತ್ತಿನ ಚೈನು ಬಾತ್ರೂಮಲ್ಲಿ ಇಟ್ಟಿದ್ದೀನಿ ಅನ್ಸತ್ತಮ್ಮ. ಹೋಗ್ ತಗೊಂಬಾ. ಏನೋ ನಿಮ್ಮಮ್ಮ ಚೈನ್ ಕೇಳ್ತಾ ಇದ್ರೆ ನೀನು ರಾಗ ಎಳಿತಿದೀ? ಆ ಸರ ಎಲ್ಲಿ? ನಿನ್ ಕುತ್ತಿಯಾಗಿನ ಚೈನು ಗಾಡೆ ಕುಂತಾಗೂ ನೋಡ್ಲಿಲ್ಲ. ಏನಾತು? ಅದು ಎಲ್ಲೋ ಬಿದ್ದೋಗಿದೆ ಅಮ್ಮ, ಗೊತ್ತಿಲ್ಲ. ಹಾ, ಏನ 30,000 ಸರ ಕಳ್ಕೊಂಡಿ? ಏನ 30,000 ಚೈನ್ ಕಳ್ಕೊಂಡಿ ಏನ ನೀ? ಮೈ ಮ್ಯಾಗ ಖಬರ್ ಆಯ್ತಾ ಇಲ್ಲ ನಿನ್ಗ? ಅದು ಹಳೆ ಚೈನು, ಎಲ್ಲೋ ಕಿತ್ತು ಬಿದ್ದೋಗಿರ್ಬೇಕು ಅಮ್ಮ. ನಾನೇನ್ ಮಾಡ್ಲಿ ಹೇಳು? ನಾನೇನ್ ಬೇಕು ಅಂತ ಕಳ್ಕೋತೀನ ಹೇಳು? ಏಯ್, ನಿನ್ನ ಹಿಂಗ ಬಿಟ್ರ ಎಲ್ಲ ಕಳ್ಕೊಂಡ್ ಬರ್ತೀನಿ. ಭಾಳ ಶಾಣ ಅದಿಯಪ್ಪ. ಅವ ಎಲ್ಲಿ ಬಾಲಾಜಿ? ಇದಾನೆ ಅಮ್ಮ ಒಳಗಡೆ. ಬಾ ಅನ್ನವನ್ಗ. ಏ ಬಾಲಾಜಿ, ಏ ಬಾಲಾಜಿ! ಇವನೇನು ಬಂದಾಗಿದ್ದ ಮುಖ ಸಿಂಡ್ರಿಸ್ಕೊಂಡ ಇದ್ದಾನೆ? ಮದ್ವೆ ಆಗಿದ್ದೀವಲ್ಲ, ಸುಸ್ತಾಗಿರ್ಬೇಕು ತಗೋ. ಏನ ಯಾಕ ಹಂಗದಿ? ನೀನು ಸುಸ್ತಾಗಿರ್ಬೇಕು ಅನ್ಕೊಂಡಿದ್ದೆ. ನೀನು ಮುಖ ನೋಡ್ತಾ ಇದ್ರ ಏನೋ ಕಳ್ಕೊಂಡಿರೋ ಹಂಗೈತಿ. ಏನಾಯ್ತು? ನಾನು ಮದ್ವಿ ಮನೆಯಿಂದ ನೋಡತ್ತೀನಿ, ಮಾರಿ ಹಿಂಗ ಇಟ್ಕೊಂಡಿದಿ. ಏನ್ ನಡ್ಸಿದಿ ಹೇಳ? ಏನಾಯ್ತಾ? ಏನು ಇಲ್ಲಮ್ಮ, ಅವನಿಗೆ ತುಂಬಾ ತಲೆ ನೋವ್ತಾ ಇದೆಯಂತೆ. ತಲೆ ನೋಯ್ತಿದ್ರ ಎಣ್ಣೆ ಹಚ್ಕೊಂಡು ಸ್ವಲ್ಪ ಮಲ್ಗ. ಸರಿ ಅಮ್ಮ. ನಿಂದ್ರ. ನಿಮ್ಮ ಅಣ್ಣನ್ ಸರ ಎಲ್ಲೈತಿ? ಸರನ ನನಗೇನು ಗೊತ್ತು? ನನಗೆ ಗೊತ್ತಿಲ್ಲ ಅಮ್ಮ. ಹೇಳ್ದೆ ಅಲ್ವಾ ಅಮ್ಮ, ಚೈನ್ ಎಲ್ಲೋ ಬಿದ್ದೋಗಿದೆ ಅಂತ. ಇವನೇನ್ ಕೇಳಿದ್ರೆ ಇವನೇನ್ ಹೇಳ್ತಾನೆ? ಏ ನೀನ್ ಹೋಗ. ಆ ಸರ ಎಲ್ಲ ಇರ್ಲಿ, ನನ್ನ ಕೈಯಾಗ ಬರ್ಬೇಕ. ಹೋಗಿ ಹುಡುಕಿ ತಗೊಂಬಾ. ಆ ಸಾರ್ತಿ ಗಾಡಿಯಾಗ ಬಿದ್ದೈತೇನೋ ಒಂದ್ಸಲ ಹೋಗಿ ಹುಡುಕ. ನೀ ಬಟ್ಟಿ ಬದಲಾಯಿಸುವಾಗ ಸಿಕ್ಕಾಕೊಂಡೈತೆ ನೋಡ, ಒಂದ್ಸಾರಿ ಜಾಡ್ಸ್ ನೋಡ. ಇಲ್ಲ ಅಂತ ಹೇಳ್ದಿ ನಾ ಸುಮ್ಮನ್ ಬಿಡಂಗಿಲ್ಲ. ಹಂಗೆ ಆಗ್ಲಮ್ಮ. ಮಗಳೇ, ಹೌದೌದು, ನಿಮ್ಮಪ್ಪನ ನೋಡಿ ಎಷ್ಟೋ ವರ್ಷ ಆಯ್ತು ಅನ್ನೋ ತರ ಓಡೋಗ್ತಿದ್ದೀರಾ. ಅದೇ ನನ್ ವಿಷಯದಲ್ಲಿ ನೀವೆಲ್ಲ ಹೀಗ್ ಮಾಡ್ತೀರಾ? ಎಷ್ಟೇ ಆದ್ರೂ ನಿಮ್ಮಪ್ಪನೇ ನಿಮ್ಗೆ. ನಾನ್ ಲೆಕ್ಕಕ್ಕೆ ಇಲ್ಲ. ಹೌದು, ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ನಾನ್ ಯಾಕೆ ಲೆಕ್ಕಕ್ಕೆ ಇಟ್ಕೋಬೇಕು? ಯಾವಾಗ ನೋಡಿದ್ರು ನನಗೆ ಬೈತಾನೆ ಇರ್ತೀಯ. ನೋಡ್ತೀನಿ ಇದ್ ಕೂಡ ಎಷ್ಟ್ ದಿನ ಅಂತ. ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದ್ಮೇಲೆ ಅತ್ತೆ ಬೈಗಳ ತಿಂದ್ಮೇಲೆನೆ ನಿನಗೆ ಗೊತ್ತಾಗೋದು ಬೈಯದ ಅತ್ತೆನಾ ಅಥವಾ ಅಮ್ಮನ ಅಂತ. ಆಗ್ಲೇ ಗೊತ್ತಾಗೋದು ಅಮ್ಮನ ಬೆಲೆ ಏನು ಅಂತ. ಸಾಕು, ನಿನ್ ಬಗ್ಗೆ ನೀನೇ ಹೊಗಳ್ಕೋಬೇಡ. ಏನೇ ಆದ್ರೂ ನಮ್ಮ ಅಪ್ಪನೇ ಗ್ರೇಟ್. ಇಲ್ಲಮ್ಮ, ನಿಮ್ಮಮ್ಮ ಕೂಡ ಗ್ರೇಟೆ. ಅಪ್ಪ, ನೀನ್ ಸುಮ್ನೆ ಅಮ್ಮಂಗ್ ಸಪೋರ್ಟ್ ಮಾಡ್ಬೇಡ. ಅಪ್ಪ ಎಷ್ಟೇ ಆದ್ರೂ ಅಮ್ಮಂಗೆ ಸಪೋರ್ಟ್ ಮಾಡ್ತಾರ ಕಣೆ. ಸಾಕು, ಬನ್ನಿ ಮೊದ್ಲು ನಮ್ಮಮ್ಮನ್ನ ನೋಡ್ಬೇಕು. ಅಮ್ಮ 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 ಪಲ್ಲವಿ, ಅಮ್ಮ. ಅಯ್ಯೋ ಹುಷಾರು. ಏನಮ್ಮ, ಚೆನ್ನಾಗಿದ್ಯಾ? ಏ ಶಿವಗಾಮಿ, ಏನಜ್ಜಿ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಮ್ಮ.
ಏನ್ರಿ ಇದು, ನಾವೇ ತಗೋತೀವಲ್ಲ, ನೀವ್ಯಾಕ್ ತಗೊಂಡ್ ಬರಕ್ ಹೋದ್ರಿ? ಯಾಕೆ ನಾನ್ ನೀರ್ ಕೂಡ ಕೊಡ್ಬಾರ್ದಾ? 2 ದಿನ ಕಿಚನ್ ಅಲ್ಲಿ ಇದ್ದಿದ್ದಕ್ಕೆ ಅದು ನಿಮ್ದೇ ಸಾಮ್ರಾಜ್ಯ ಅಂತ ಅನ್ಕೋಬೇಡಿ. ನಾನ್ ಬಂದಿದ್ದೀನಿ, ನೀವು ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಈಗ ನೀನ್ ಬಂದಿದ್ಯಲ್ಲ, ನಾನ್ ಯಾಕೆ ಅಲ್ಗ್ ಹೋಗ್ಲಿ? 2 ದಿನ ಸಾಕಾಗೋಯ್ತು. ಅಮ್ಮ ಹೇಗಿದ್ಯಾ? ಎಲ್ಲ ಸರಿ ಇದೆ ತಾನೆ? ಏನು ತೊಂದ್ರೆ ಇಲ್ಲ ಅಲ್ವಾ? ಔಷಧಿ ಎಲ್ಲ ತಗೊಂಡಿದ್ಯಾ ತಾನೆ? ಹಾ, ತಿನ್ಬಿಟ್ ತಗೊಂಡೆ. ಮದ್ವೆ ಹೇಗಾಯ್ತು? ಎಲ್ಲ ಚೆನ್ನಾಗ್ ನಡೀತಾ? ಎಲ್ಲ ತುಂಬಾ ಚೆನ್ನಾಗಾಗೋಯ್ತು. ಮುಹೂರ್ತದ ಟೈಮಲ್ಲೇ. ಮದ್ವೆ ಆಗುತ್ತೋ ಇಲ್ವೋ ಅಂತ ಟೆನ್ಷನ್. ಅಯ್ಯಯ್ಯೋ, ಏನಾಯ್ತು? ಏನಾಗುತ್ತೆ, ಪ್ರತಿ ಮದ್ವೆಯಲ್ಲೂ ಮದ್ವೆ ಗಂಡಿನ ತಂದೆಗೆ ಆಸೆನೆ. ಹೆಣ್ಣಿನ ಕಡೆಯವರು ವರದಕ್ಷಿಣೆ ಏನೋ ಕೊಡ್ತೀನಿ ಅಂದಿದ್ರಂತೆ. ಆ ಟೈಮ್ಗೆ ವರದಕ್ಷಿಣೆ ದುಡ್ಡು ಕೊಟ್ಟಿಲ್ಲ ಅಂತ ಗಲಾಟೆ. ಹುಡುಗಿ ಕತ್ತಿಗೆ ತಾಳಿ ಕಟ್ಟೋದನ್ನು ನಿಲ್ಸಿದ್ರು. ನನಗಂತೂ ಮದ್ವೆ ಆಗುತ್ತೆ ಅನ್ನೋ ನಂಬಿಕೆನೇ ಹೊರಟೋಯ್ತು. ಆದ್ರೆ ಆ ಮದ್ವೆ ಆಗೋದಕ್ಕೆ ಕಾರಣ ಗೀತಾನೇ. ಗೀತಾ ಇಲ್ದಿದ್ರೆ ಮದ್ವೆ ಆಗ್ತಾನೆ ಇರ್ಲಿಲ್ಲ. ಆಗ ಗೀತಾ ಏನ್ ಮಾಡಿದ್ಲು? ಅದು ನೋಡಿದ್ರಾ? ಚಿಕ್ಕ ಮಗಳು ಏನೋ ಘನಕಾರ್ಯ ಮಾಡಿದಾಳೆ ಅಂದ ತಕ್ಷಣ ಉತ್ಸಾಹದಿಂದ ಕೇಳ್ತಿದ್ದಾರೆ. ಹೇಳು. ಆ ದುಡ್ಡಿನ ಬ್ಯಾಗ್ ಎಲ್ಲೋ ಕಳ್ದು ಹೋಗಿತ್ತಲ್ಲಪ್ಪ, ಆ ಬ್ಯಾಗನ್ನ ನಮ್ ಗೀತಾನೇ ಹುಡುಕಿ ವಾಪಸ್ ತಂದ್ಕೊಟ್ಲು. ಆ ದುಡ್ಡು ತಂದ್ಕೊಟ್ಮೇಲೆನೆ ಆ ಹುಡುಗನಪ್ಪ ತಾಳಿ ಕಟ್ಟೋಕ್ ಬಿಟ್ಟಿದ್ದು. ಹೌದಾ? ಸಂತೋಷ ಆಯ್ತಮ್ಮ. ಮದ್ವೆ ನಿಲ್ದಿರೋಂಗೆ ನೀನ್ ಸಂಭಾಳಿಸಿದೀಯಾ ಅಂದ್ರೆ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಇಂಥ ಮದ್ವೆಗಳೆಲ್ಲ ಆಗ್ತಾ ಇರೋದನ್ನ ನೋಡಿದ್ರೆ ಭಯ, ಗಾಬರಿ ಆಗತ್ತೆ. ಹೌದು, ಮದ್ವೆ ಗಂಡಿನ ಹೆತ್ತವರು ಮತ್ತೆ ಮದ್ವೆ ಗಂಡೆ ಹೀಗಿದ್ರೆ ಹೆಣ್ಮಕ್ಳನ್ನ ಅತ್ತೆ ಮನೆಗೆ ಯಾವ ಧೈರ್ಯದ ಮೇಲೆ ಕಳಿಸೋದು? ಸಂಬಂಧ ಹುಡ್ಕೋದೇ ಕಷ್ಟ ಅಂದ್ಮೇಲೆ ಅದನ್ನ ನೋಡಿ ಸೆಟ್ ಮಾಡಿಸಿ ಕನ್ಯಾದಾನ ಮಾಡಿ ಅತ್ತೆ ಮನೆಗೆ ಕಳಿಸೋ ಅಷ್ಟ್ರಲ್ಲಿ ಸಾಕಾಗ್ಬಿಡುತ್ತೆ. ನನ್ ಮೊಮ್ಮಕ್ಕಳಿಗೆ ಹಾಗಾಗಲ್ಲ ಪಲ್ಲವಿ. ನನ್ ಮೊಮ್ಮಕ್ಕಳಿಗೆ ನಿಮ್ಗಿರೋ ಒಳ್ಳೆ ಮನ್ಸಿಗೆ ಒಳ್ಳೆ ಅಳಿಯಂದ್ರೆ ಬರ್ತಾರೆ, ಒಳ್ಳೆ ಅತ್ತೆನೇ ಸಿಗ್ತಾರೆ. ಈಗ ಪೂರ್ವಿನ್ ನೋಡಕ್ ಬಂದಿದ್ ಸಂಬಂಧ ಕೂಡ ಹಾಗೇ ಇದೆ. ಹುಡುಗ ತುಂಬಾ ಒಳ್ಳೆಯವನು ಅಂತ ಅನ್ಸುತ್ತೆ. ಚೆನ್ನಾಗ್ ಮಾತಾಡಿದ್ರು. ವರದಕ್ಷಿಣೆ ಮಾತು ಕೂಡ ಎತ್ತಿಲ್ಲ ಅವರು. ಹೌದಾ? ವರದಕ್ಷಿಣೆ ಏನು ಕೇಳಲಿಲ್ವಾ? ಒಳ್ಳೇದಾಯ್ತು ಬಿಡು. ಯಾರೋ ಒಬ್ರು ಒಳ್ಳೆಯವ್ರು ಇದ್ದೇ ಇರ್ತಾರಲ್ವಾ? ಅಂತ ಒಳ್ಳೆ ಸಂಬಂಧ ಸಿಕ್ಕಿದ್ರೆ ನಮ್ಮ ಮಕ್ಕಳು ಅದೃಷ್ಟ ಮಾತ್ರ ಅಲ್ಲ, ನಮ್ಮ ಅದೃಷ್ಟ ಕೂಡ. ಇವ್ರು ಚೆನ್ನಾಗಿದ್ರೇನೆ ಅಲ್ವಾ ನಾವು ನೆಮ್ಮದಿಯಾಗಿರೋದು. ಅಷ್ಟಕ್ಕೂ ಅವ್ರು ಏನ್ ಹೇಳಿದ್ರು? ಓಕೆ ಅಂತ ಹೇಳಿದ್ರಾ? ಅವರು ಮನೆಯವರೆಲ್ಲ ಕೂತ್ ಮಾತಾಡಿ ವಿಷಯ ತಿಳಿಸ್ತೀವಿ ಅಂತ ಅಂದ್ರು. ಆಗ ಎಲ್ಲ ಒಳ್ಳೇದಾಗ್ಬೇಕು. ನಮ್ ಪೂರ್ವಿಗೆ ಈ ಸಂಬಂಧ ಸೆಟ್ ಆದ್ರೆ ಸಾಕು. ಯಾರಿಗೆ ಹೇಳೋಣ ನಮ್ ಪ್ರಾಬ್ಲಮ್? ಏನಪ್ಪ ಇದು, ಸಾಮ್ರಾಜ್ಯ ಸೈಲೆಂಟ್ ಆಗಿದೆ. ಇಷ್ಟೊತ್ತಿಗೆ ನೀವಿಬ್ರು ಹಾಡು ಹೇಳ್ಕೊಂಡು ಮಜಾ ಮಾಡ್ತಿರ್ತೀರ ಅನ್ಕೊಂಡೆ. ಏನು ಇಲ್ಲ ಕಣಪ್ಪ, ದೇವ್ರು ಅವ್ನು ನೋಡ ಹೆಂಗಿದಾನೆ. ಏನು ಇವನ್ಗಿನ್ನ ತಲೆನೋವು ಕಮ್ಮಿ ಆಗಿಲ್ವಾ? ಏಯ್, ಮಾತ್ರ ಏನಾದ್ರೂ ತಗೊಂಡ್ಯಾ ಇಲ್ವಾ? ಲೇಯ್, ನಿನ್ನೆ ಕಣೋ ಕೇಳ್ತಿರೋದು, ಮಾತ್ರ ತಗೊಂಡಾ? ಏನೋ ಇವನು ಮಾತಾಡ್ತಾನೆ ಇಲ್ಲ. ಅವನಿಗೆ ತಲೆನೋವು ಇಲ್ಲ, ಎಂಥದೂ ಇಲ್ಲ. ಅವನಿಗೇನೋ ಪ್ರಾಬ್ಲಮ್. ನಾನು ಕಲ್ಯಾಣ ಮಂಟಪದಿಂದನೂ ಕೇಳ್ತಾನೆ ಇದ್ದೀನಿ. ಅವನೇನೋ ಸರಿಯಾಗಿ ಹೇಳ್ತಾನೆ ಇಲ್ಲ. ಮುಖ ಹಂಗೆ ಇಟ್ಕೊಂಡು ಬಿದ್ಕೊಂಡಿದ್ದಾನೆ. ಅಣ್ಣ ನೀನೇ ಕೇಳೋಣ. ಲೇಯ್ ಬಾಲಾಜಿ, ಎದ್ದೇಳೋ, ಹೇಳೋ, ಏನೋ ನಿನ್ ಸಮಸ್ಯೆ? ಏನಿಲ್ಲ, ಸುಮ್ಮನೆ ಹೋಗಿ ನನ್ನ ಒಂಟಿಯಾಗಿ ಬಿಟ್ಬಿಡಿ. ಲೇಯ್, ಇವ್ ನಿಂಗ್ ಒಂಟಿಯಾಗಿ ಬಿಟ್ಬಿಡಿ ಅಂತಿದ್ದಾನಂದ್ರೆ ಇವ್ನ್ಗೆ ಯಾವ್ದೋ ಲವ್ ಸಮಸ್ಯೆನೇ ಇರ್ಬೇಕು. ಅದೇಂಗ್ ಹೇಳ್ತೀವ ತಿರುಪತಿ? ಎಕ್ಸ್ಪೀರಿಯನ್ಸು, ಓ, ನನ್ಗಾಗಿರೋ ಅನುಭವ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಬಾಲಾಜಿ, ಏನಾಯ್ತಪ್ಪ ನಿಂಗೆ? ನಮ್ಗೂ ಹೇಳಪ್ಪ. ಸುಮ್ಮನೆ ಕೋಪ ಬರ್ಸ್ಬೇಡಿ ನನ್ಗೆ, ಹೋಗ್ತಾರೆ ಇಲ್ಲಿಂದ. ಇವ್ನ್ ಹಿಂಗ್ ಕೇಳಿದ್ರೆ ಬಾಯ್ ಬಿಡಲ್ಲ, ಮಾಡ್ತೀನಿ ಇವ್ನ್ಗೆ. ಲೇ ಬಾಲಾಜಿ, ಬಾಲಾಜಿ ಎದ್ದೇಳು.
ಇದು ಸ್ವಲ್ಪ ಕುಡಿ. ನನಗೇನ್ ಬೇಡ. ನನ್ ಮಾತ್ ಕೇಳ. ಅಣ್ಣ ತಗೋ. ಅಣ್ಣ ಏನ್ ಮಾಡ್ತಾ ಇದೀಯ ನೀನು? ನೀನ್ ಸುಮ್ನೆ ಇರಲೇ. ಮೈಗೆ ಗಾಯ ಆದ್ರೆ ಔಷಧಿ ಹಾಕ್ತಿವಿ, ಮನ್ಸಿಗೆ ಗಾಯ ಆದ್ರೆ ಔಷಧಿ ಕುಡಿತೀವಿ. ಇದನ್ ಸ್ವಲ್ಪ ಕುಡಿದ್ರೆ ಸರಿ ಹೋಗ್ತಾನೆ. ಅಣ್ಣ ಬೇಡ ಅಣ್ಣ. ಇದ್ ಕುಡಿಯೋ. ನನಗೇನು ಬೇಡ ಅಂತ ಹೇಳ್ತಿಲ್ವಾ? ಕುಡಿಯ ಅಂತ ಇದೀನಲ್ಲ. ನನಗೇನು ಬೇಡ. ಕುಡಿಯಲೇ. ಏನಾಗಲ್ಲ, ಸ್ವಲ್ಪ ಕುಡಿಯೋ. ಅಣ್ಣ ಹಂಗೆ ಏನಾಗಲ್ಲ ಏನಾಗಲ್ಲ. ಕುಡಿಯೋ ಕುಡಿಯಪ್ಪ, ಕುಡಿ ಕುಡಿ ಕುಡಿ. ಸುಮ್ಮನೆ ಅಳ್ಬೇಡ. ಅಳು ಬರ್ತಾ ಇದೆ. ಸರಿ ಅಳು. ಏನೋ ತಿರುಪತಿ ಇದು, ಇವನೇನೋ ಮಾಡ್ತಾ ಇದ್ದಾನೆ ಅಂದ್ರೆ ನೀನ್ ಇನ್ನೂ ಏನೋ ಮಾಡ್ತಾ ಇದೆಯಲ್ಲ. ನೀನ್ ಸುಮ್ನೆ ಇರೋ, ನೋಡ್ತಾ ಇರೋ ಇವನಿಗೆ ಹೆಂಗ್ ಬಾಯ್ ಬಿಡ್ತಾನೆ ಅಂತ. ಬಾಲಾಜಿ ಬಾಲಾಜಿ ಏನಾಯ್ತಪ್ಪ? ಆ ಹುಡುಗಿ. ಯಾವ ಹುಡುಗಿ? ಅದೇ ನಾನ್ ಲವ್ ಮಾಡ್ತಿದ್ನಲ್ಲ ಆ ಹುಡುಗಿ. ಹಾ, ಅವಳು ಏನ್ ಮಾಡಿದ್ಲು? ಬೈದ್ಲಾ? ಇಲ್ಲ. ಮತ್ತೆ ನಿನ್ ಜೊತೆ ಮಾತಾಡಲ್ಲ ಅಂದ್ಲಾ? ಇಲ್ಲ. ಇನ್ನೇನಾಯ್ತು? ಆ ಹುಡುಗಿಗೆ ಬೇರೆ ಸಂಬಂಧ ನಿಶ್ಚಯ ಮಾಡ್ತಿದಾರೋ. ಏಯ್ ಇದಕ್ಕೆ ಏನು ನಿನ್ನೆಯಿಂದ ಒಳ್ಳೆ ಮುಖ ಮುಚ್ಕೊಂಡು ಹತ್ಕೊಂಡ್ ಕುತ್ಕೊಂಡಿರೋದು? ಮತ್ತೆ ಅಷ್ಟು ಸಲ ಕೇಳಿದ್ರು ಯಾಕೆ ಹೇಳಲಿಲ್ಲ? ಆ ಹುಡುಗಿಗೆ ಸಂಬಂಧ ನೋಡ್ತಿದ್ದಾರೆ ಅಂತ ಗೊತ್ತಾಯ್ತ ಕೂಡ್ಲೆ ನನ್ ಮನ್ಸಿಗೆ ತುಂಬಾನೇ ನೋವಾಯ್ತು. ಯಾರ ಜೊತೆನೂ ಏನು ಮಾತಾಡ್ಬೇಕು ಅನಿಸ್ತಿಲ್ಲ, ಏನು ಹೇಳ್ಬೇಕು ಅನಿಸ್ತಿಲ್ಲ. ಏಯ್ ಸಂಬಂಧ ನೋಡಿದ್ರೆ ಎಲ್ಲ ಮುಗ್ದೋದಾಗೇನಾ? ಹಂಗ್ ನೋಡಿದ್ರೆ ನಾವು ಸಂಬಂಧ ನೋಡೋದಕ್ಕೆ ಅಂತ ತಾನೇ ಅವ್ರ ಮನೆಗೆ ಹೋಗಿದ್ದಿದ್ದು. ಅವಾಗ ಗೊತ್ತಾಗ್ಲಿಲ್ವಾ ಆ ಹುಡುಗಿಗೆ ಸಂಬಂಧ ನೋಡ್ತಾ ಇದಾರೆ ಅಂತ? ಅದು ಬೇರೆ ಇದು ಬೇರೆ. ಆಗ ನಾನಾಗಿದ್ದೆ, ಈಗ ನಾನು ಅವನಲ್ಲ. ಇವಾಗ ಯಾರೋ ನೀನು? ಬಾಲಾಜಿನೇ ತಾನೆ? ಅಲ್ಲ, ಆ ಹುಡುಗಿ ಲವ್ವರು. ನೋಡಿತೀನಿ ಮಗನೇ. ಏಯ್ ಬಾಲಾಜಿ ಜಾಸ್ತಿ ಫೀಲ್ ಮಾಡ್ಕೋಬೇಡ ಕಣೋ. ನೋಡಿಲಿ ಮದ್ವೆ ಸಂಬಂಧ ನೋಡಿದ್ರೆ ಹಾಳು ಮಾಡ್ಬಿಡೋಣಂತೆ. ಅದೇನ್ ದೊಡ್ಡ ವಿಷಯನ ಹೇಳು. ಅದ್ ಹಾಗಲ್ಲ. ಅವತ್ತು ಚೌಟ್ರಿಲಿ ಅವರು ಗಂಡನ ತೋರಿಸ್ಬಿಟ್ರು. ಹಾಗಂತ ಎಲ್ರು ಮಾತಾಡ್ಕೋತಿದ್ದಾರೆ. ಇಷ್ಟೊತ್ತಿಗೆ ಫಿಕ್ಸ್ ಆಗೋಗಿರುತ್ತೆ. ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದ್ದೀನಿ. ನೀವ್ ಆ ಹುಡುಗಿರ್ನ ನಿಜವಾಗ್ಲೂ ಲವ್ ಮಾಡ್ತಿದ್ರೆ ಆ ಹುಡುಗಿರ್ನ ಮದ್ವೆ ಆಗದೆ ಬಿಟ್ಬಿಡಿ. ಅದೇ ನೀವು ಅವ್ರಿಗೆ ಮಾಡೋ ಉಪಕಾರ. ಏಯ್ ಏನೋ ಹೇಳ್ತಿದ್ಯಾ ನೀನು? ಪ್ರೀತಿಸಿದ್ಮೇಲೆ ಮದುವೆ ಆಗ್ಬೇಕು ತಾನೆ? ಲವ್ ಮಾಡಿದ್ರೆ ಮದುವೆ ಮಾಡ್ಕೋಬೇಕು, ಆದ್ರೆ ಕಷ್ಟ ಕೊಡಬಾರ್ದು. ಅವ್ರನ್ನೇನಾದ್ರೂ ನಮ್ಮನೆ ಕರ್ಕೊಂಬಂದ್ರೆ ಅವ್ರ ಪರಿಸ್ಥಿತಿ ಏನು ಯೋಚನೆ ಮಾಡು. ನಮ್ಮ ಮನೆಗೆ ಸೊಸೆಯಾಗಿ ಬಂದವರು ಸುಖ ಪಟ್ಟಿರೋದು ಇತಿಹಾಸದಲ್ಲೇ ಇಲ್ಲ ಕಣ. ನನ್ನೇ ನೋಡು, ನಿಮ್ ಅತ್ತಿಗೆ ಜೊತೆ ನಾನೇನ್ ಸುಖವಾಗಿದ್ದೀನಿ? ಏನೋ ಆವೇಶ ಪಟ್ಟು ದೊಡ್ಡೋರ್ ಆಮೇಲೆ ಅಡ್ಜಸ್ಟ್ ಆಗ್ತಾರೆ ಅನ್ಕೊಂಡು ಗೊತ್ತಿಲ್ದೆ ಓಡಿಸ್ಕೊಂಡೋಗಿ ಮದ್ವೆ ಆಗಿ ಬಂದೆ. ಆಮೇಲೆ ಏನಾಯ್ತು? ಕದ್ದು ಮದ್ವೆ ಆಗಿರೋದ್ರಿಂದ ಕದ್ದು ಸಂಸಾರ ಮಾಡೋಣ ಅನ್ನೋ ಪ್ಲಾನ್ ಕೂಡ ಅಟ್ಟರ್ ಫ್ಲಾಪ್ ಆಗೋಯ್ತು. ಅಮ್ಮ ನಿಮ್ ಅತ್ತಿಗೆಯಿಂದ ನನ್ನ ತಲೆ ಮೇಲೆ ಕೈ ಇಡ್ಸಿ ವರದಕ್ಷಿಣೆ ದುಡ್ಡನ್ನ ಕೊಡೋವರೆಗೂ ನೀನ್ ನಿನ್ ಗಂಡನ ಮುಟ್ಬಾರ್ದು ಅಂತ ಪ್ರಮಾಣ ಮಾಡಿಸ್ಕೊಂಡಿದ್ದಾಳೆ. ಪಾಪ ಅವಳು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ಲು. ಅವಳಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಇವಳು ಅಷ್ಟೇ ಪ್ರಮಾಣನ ಸೀರಿಯಸ್ ಆಗಿ ತಗೊಂಡು ನನ್ನ ಹತ್ರನೇ ಬರ್ತಾ ಇಲ್ಲ. ನನಗೆ ಆ ಹುಡುಗಿ ಬೇಕು. ಇವನೇನೋ ಗೊಂಬೆ ಬೇಕು ಅನ್ನೋ ತರ ಈಸಿಯಾಗಿ ಕೇಳ್ತಾವ ಇವನು. ನೋಡೋ ಬಾಲಾಜಿ, ಆ ವಿಷಯ ಎಲ್ಲ ಪಕ್ಕಕ್ಕಿಡು. ನಿಂದು ಒನ್ ಸೈಡ್ ಲವ್. ನೀವಿಬ್ರು ಲವ್ ಮಾಡಿ 10 ವರ್ಷ ಆಗಿರೋ ತರ ಫೀಲ್ ಮಾಡ್ಕೋಬೇಡಿ. ನೋಡಿದ್ದೆ 1 ಸಾರಿನೋ 2 ಸಾರಿನೋ, ಅಷ್ಟಕ್ಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ? ನಾನ್ ಬದುಕಿದ್ರೆ ಅವಳ ಜೊತೆನೆ ಬದುಕ್ತೀನಿ, ಇಲ್ಲಾಂದ್ರೆ ಸತ್ತು ಹೋಗ್ತೀನಿ. ಸತ್ತೋಗ್ತಾನೆ. ಏಯ್ ಅದ್ ಹೆಂಗೋ ಬಿಟ್ಬಿಡ್ತೀನಿ ನೀನ. ಏಯ್ ಆ ಹುಡುಗಿಗೆ ಮದ್ವೆ ಆಗ್ತಾ ಇದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀವಾ? ಏ ಬಾಲಾಜಿ ಏನೋ ಒಂದ್ ಮಾಡೋಣ ಕಣೋ, ಸುಮ್ನೆ ಇರೋ. ಹಿಂಗ್ ಹೇಳಿದ್ರೆ ಇವ್ ನಮ್ಮ ಮಾತು ಕೇಳಲ್ಲ. 10 ಹೊತ್ತು ಅವನೇ ಸುಮ್ನಾಗ್ತಾನೆ. ಮಲ್ಕೊಳಪ್ಪ ನೀನು, ಮಲ್ಕೋ ಮಲ್ಕೋ. ಕುಡಿ 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 ಕುಡಿ. ಮಲ್ಕೋ.